ಇಂದಿಗೂ ಅದೇ ಮಾತು. ಲಕ್ಷ್ಮಿ ಅಕ್ಕ ತನ್ನ ಸ್ವಂತ ತಂಗಿ ಸರಿತಾಳನ್ನು ತಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ರಮೇಶ್ಗೆ ಮದುವೆ ಮಾಡಿಸಿದಳಂತೆ. ಅಷ್ಟು ಓದಿಸಿದ ಹುಡುಗಿಯನ್ನು ಮನೆ ಕೆಲಸದವನಿಗೆ ಕೊಟ್ಟಳಾ? ಅಕ್ಕನಿಗೆ ಹುಚ್ಚು ಹಿಡಿದಿತ್ತಾ? ತಂಗಿಯ ಜೀವನವನ್ನೇ ಹಾಳು ಮಾಡಿದಳು. ಹೀಗೆ ಅವಳ ನಿರ್ಧಾರವನ್ನು ತಪ್ಪು ಎಂದು ಹೇಳಿದವರೇ ಹೆಚ್ಚು. ಆದರೆ ಕೆಲವು ಜನ ಮಾತ್ರ ಹೀಗೆ ಹೇಳಿದರು. ಇಲ್ಲ, ಲಕ್ಷ್ಮಿ ಮಾಡಿದದ್ದು ತಪ್ಪಲ್ಲ. ಒಬ್ಬ ಅಕ್ಕ ತನ್ನ ತಂಗಿಯ ಸುಖಕ್ಕಾಗಿ ತನ್ನ ಮನಸ್ಸನ್ನೇ ಕಲ್ಲು ಮಾಡಿಕೊಂಡು ತೆಗೆದುಕೊಂಡ ನಿರ್ಧಾರ ಅದು. ಹಾಗಾದ್ರೆ ಸತ್ಯ ಯಾವುದು? ಲಕ್ಷ್ಮಿ ತನ್ನ ತಂಗಿಯ ಬದುಕನ್ನು ಹಾಳು ಮಾಡಿದಳಾ? ಅಥವಾ ದುಡ್ಡು ಮತ್ತು ಆಡಂಬರದ ಹಿಂದೆ ಅಡಗಿದ್ದ ಕಣ್ಣೀರಿನ ಬದುಕಿನಿಂದ ಅವಳನ್ನು ಉಳಿಸಿದಳಾ? ಆ ಪ್ರಶ್ನೆಗೆ ಉತ್ತರ ತಿಳಿಯಬೇಕಾದ್ರೆ ಈ ಕಥೆ ಆರಂಭವಾದ ದಿನಕ್ಕೆ ಹೋಗಬೇಕು. ಹಾಸನ ಜಿಲ್ಲೆಯ ಒಂದು ಪುಟ್ಟ ಊರು. ಬೆಳಗ್ಗೆ 5 ಗಂಟೆ. ಗಡಿಯಾರದ ಅಲಾರಂ ಮೊಳಗುವ ಮೊದಲೇ ಲಕ್ಷ್ಮಿ ಎದ್ದುಬಿಡುತ್ತಿದ್ದಳು. ಅವಳಿಗೆ ಆಗ ಕೇವಲ 28 ವರ್ಷ. ಆದರೆ ಮುಖದಲ್ಲಿ 35 ವರ್ಷದ ಜವಾಬ್ದಾರಿ ಕಾಣುತ್ತಿತ್ತು. ಪ್ರತಿದಿನದಂತೆ ಮೊದಲು ದೇವರ ಮುಂದೆ ದೀಪ ಹಚ್ಚುತ್ತಿದ್ದಳು. ನಂತರ ಅಡುಗೆ ಮನೆಗೆ ಹೋಗಿ ಉಪಹಾರ ತಯಾರಿಸುತ್ತಿದ್ದಳು. ಇನ್ನೊಂದು ಕೊಠಡಿಯಲ್ಲಿ ಸರಿತಾ ಇನ್ನೂ ಮಲಗಿದ್ದಳು. ಲಕ್ಷ್ಮಿ ನಿಧಾನವಾಗಿ ಅವಳ ತಲೆಯ ಮೇಲೆ ಕೈಯಿಟ್ಟು ನಗುತ್ತಾ ಹೇಳುತ್ತಿದ್ದಳು, ಇನ್ನೂ ಅರ್ಧ ಗಂಟೆ ಮಲಗು ಕಂದ. ಆ ನಗುವಿನ ಹಿಂದೆ 12 ವರ್ಷದ ನೋವು ಇತ್ತು. ಸರಿತಾಗೆ 10 ವರ್ಷವಿದ್ದಾಗ ಒಂದೇ ತಿಂಗಳ ಅಂತರದಲ್ಲಿ ರಸ್ತೆ ಅಪಘಾತದಲ್ಲಿ ಅಪ್ಪ ಅಮ್ಮ ಇಬ್ಬರನ್ನೂ ಕಳೆದುಕೊಂಡಿದ್ದರು. ಆ ದಿನದಿಂದ ಲಕ್ಷ್ಮಿ ಅಕ್ಕ ಮಾತ್ರ ಆಗಿರಲಿಲ್ಲ. ಅವಳೇ ಅಮ್ಮ ಆಗಿದ್ದಳು, ಅವಳೇ ಅಪ್ಪ ಆಗಿದ್ದಳು. ಸರಿತಾಳ ಶಾಲೆ, ಓದು, ಬಟ್ಟೆ, ಊಟ ಎಲ್ಲದರ ಜವಾಬ್ದಾರಿಯೂ ಲಕ್ಷ್ಮಿಯ ಮೇಲೆಯೇ ಬಿತ್ತು. ಬೆಳಿಗ್ಗೆ ಕಂಪನಿಯಲ್ಲಿ ಕೆಲಸ, ಸಂಜೆ ಮನೆ ಕೆಲಸ, ರಾತ್ರಿ ಸರಿತಾಳ ಓದು, ಹೀಗೆ 12 ವರ್ಷ ಕಳೆದು ಹೋದವು. ಒಮ್ಮೆ ಲಕ್ಷ್ಮಿಗೂ ಮದುವೆ ನಿಶ್ಚಯವಾಗಿತ್ತು. ವರ ಒಳ್ಳೆಯವನಾಗಿದ್ದ. ಆದರೆ ವರನ ಮನೆಯವರು ಒಂದು ಮಾತು ಹೇಳಿದ್ರು, ಮದುವೆಯಾದ ಮೇಲೆ ನಿಮ್ಮ ತಂಗಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬರಲು ಆಗಲ್ಲ. ಆ ಮಾತು ಕೇಳಿದ ಕ್ಷಣ ಲಕ್ಷ್ಮಿ ಯಾವುದೇ ಯೋಚನೆ ಮಾಡಲಿಲ್ಲ. ಶಾಂತವಾಗಿ ಒಂದೇ ಉತ್ತರ ಕೊಟ್ಟಳು, ನನ್ನ ತಂಗಿಯನ್ನು ಬಿಟ್ಟು ಬರುವ ಜೀವನ ನನಗೆ ಬೇಡ. ಅಷ್ಟೇ. ಆ ಸಂಬಂಧ ಅಲ್ಲಿಯೇ ಮುರಿದು ಹೋಯಿತು. ಆ ದಿನದ ನಂತರ ತನ್ನ ಮದುವೆಯ ಬಗ್ಗೆ ಲಕ್ಷ್ಮಿ ಮತ್ತೆ ಎಂದೂ ಮಾತನಾಡಲಿಲ್ಲ. ಅವಳಿಗೆ ಉಳಿದಿದ್ದ ಒಂದೇ ಒಂದು ಕನಸು, ನನ್ನ ಸರಿತಾ ಚೆನ್ನಾಗಿ ಓದ್ಬೇಕು, ತನ್ನ ಕಾಲಿನ ಮೇಲೆ ನಿಲ್ಬೇಕು, ಒಳ್ಳೆ ಜೀವನ ಕಟ್ಟಿಕೊಳ್ಬೇಕು. ಅದೇ ಸಮಯದಲ್ಲಿ ಅವರ ಮನೆಗೆ ಕಳೆದ 3 ವರ್ಷಗಳಿಂದ ಒಬ್ಬ ಯುವಕ ಕೆಲಸಕ್ಕೆ ಬರುತ್ತಿದ್ದ. ಅವನ ಹೆಸರು ರಮೇಶ್. ವಯಸ್ಸು 26. ಅನಾಥ. 8ನೇ ತರಗತಿಯವರೆಗೆ ಮಾತ್ರ ಓದಿದ್ದ. ಆದರೆ ಜೀವನವೇ ಅವನಿಗೆ ದೊಡ್ಡ ಶಾಲೆಯಾಗಿತ್ತು. ಅವನ ಕೆಲಸ ಅಂದ್ರೆ ಬೆಳಗ್ಗೆ ಮನೆಯ ಅಂಗಳ ಗುಡಿಸುವುದು, ತೋಟಕ್ಕೆ ನೀರು ಹಾಕುವುದು, ಕುಡಿಯುವ ನೀರು ತರುವುದು, ಸಣ್ಣ ಪುಟ್ಟ ರಿಪೇರಿ ಕೆಲಸಗಳನ್ನ ಮಾಡುವುದು, ಮನೆಗೆ ಬೇಕಾದ ಸಾಮಾನು ತರುವುದು. ಅವನು ಹೆಚ್ಚು ಮಾತನಾಡುತ್ತಿರಲಿಲ್ಲ. ಆದರೆ ಯಾವ ಕೆಲಸವನ್ನೂ ಬೇಸರದಿಂದ ಮಾಡುತ್ತಿರಲಿಲ್ಲ. ಈ ಮನೆ ಅವನಿಗೆ ಕೆಲಸ ಕೊಟ್ಟ ಜಾಗ ಮಾತ್ರವಲ್ಲ, ಒಂದು ಕುಟುಂಬದಂತಾಗಿತ್ತು. ಆ ಕುಟುಂಬವು ಅವನನ್ನು ಮನೆಯ ಸದಸ್ಯನಂತೆ ನೋಡುತ್ತಿತ್ತು. ಒಂದು ದಿನ, ಆ ದಿನ ಬೆಳಗ್ಗೆಯಿಂದಲೇ ಲಕ್ಷ್ಮಿಗೆ ಜ್ವರ ಇತ್ತು. ಆದರೂ ರಜೆ ತೆಗೆದುಕೊಳ್ಳದೆ ಕಂಪನಿಗೆ ಹೋದಳು. ಸಂಜೆ ವೇಳೆಗೆ ಜ್ವರ ಜಾಸ್ತಿಯಾಯಿತು. ಕಷ್ಟಪಟ್ಟು ಮನೆಗೆ ಬಂದಳು. ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಸರಿತಾ ಬ್ಯಾಂಕ್ ನೇಮಕಾತಿ ಪರೀಕ್ಷೆಯ ತರಬೇತಿ ತರಗತಿಗೆ ಹೋಗಿದ್ದಳು. ತಲೆ ತುಂಬ ಸುತ್ತತೊಡಗಿತ್ತು. ಬಾಗಿಲು ಮುಚ್ಚುವಷ್ಟರಲ್ಲಿ ಲಕ್ಷ್ಮಿ ಪ್ರಜ್ಞೆ ತಪ್ಪಿ
ನೆಲಕ್ಕೆ ಬಿದ್ದಳು. ಸ್ವಲ್ಪ ಹೊತ್ತಿನ ನಂತರ ತನ್ನ ಎಂದಿನ ಸಂಜೆ ಕೆಲಸಕ್ಕೆ ರಮೇಶ್ ಮನೆಗೆ ಬಂದ. ಬಾಗಿಲು ಸ್ವಲ್ಪ ತೆರೆದಿರುವುದನ್ನು ನೋಡಿ ಒಳಗೆ ಬಂದ. ಅಕ್ಕ? ಯಾವ ಉತ್ತರ ಇರಲಿಲ್ಲ. ಮತ್ತೆ ಕರೆದ. ಅಕ್ಕ? ಅಷ್ಟರಲ್ಲಿ ನೆಲದ ಮೇಲೆ ಬಿದ್ದಿದ್ದ ಲಕ್ಷ್ಮಿಯನ್ನು ನೋಡಿ ಅವನಿಗೆ ಗಾಬರಿಯಾಯಿತು. ಒಂದು ಕ್ಷಣವೂ ಯೋಚಿಸಲಿಲ್ಲ. ತಕ್ಷಣ ಅವಳನ್ನು ಎತ್ತಿಕೊಂಡು ಹೊರಗಿದ್ದ ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ವೈದ್ಯರು ಪರೀಕ್ಷೆ ಮಾಡಿ ಹೇಳಿದ್ರು, ಹೆಚ್ಚಿನ ಜ್ವರ ಮತ್ತು ಸುಸ್ತಿನಿಂದ ಪ್ರಜ್ಞೆ ತಪ್ಪಿದ್ದಾರೆ. ಚಿಂತಿಸುವ ಅಗತ್ಯ ಇಲ್ಲ. ಔಷಧಿ ಬರೆದುಕೊಟ್ಟರು. ರಮೇಶ್ ತನ್ನ ಜೇಬಿನಲ್ಲಿದ್ದ ಹಣ ಎಣಿಸಿದ. 1,800 ರೂಪಾಯಿ. ಅದು ಆ ತಿಂಗಳು ಉಳಿಸಿಕೊಂಡಿದ್ದ ಅವನ ಸಂಪೂರ್ಣ ಹಣ. ಒಂದು ಕ್ಷಣವೂ ಯೋಚಿಸದೆ ಅದೇ ಹಣ ಕೊಟ್ಟು ಔಷಧಿ ತಂದ. ರಾತ್ರಿ ಸರಿತಾ ಆಸ್ಪತ್ರೆ ತಲುಪಿದಳು. ಅವಳು ಮೊದಲು ಓಡಿ ಹೋಗಿ ಅಕ್ಕನ ಕೈ ಹಿಡಿದಳು. ಅಕ್ಕ, ಈಗ ಹೇಗಿದ್ದೀಯಾ? ಲಕ್ಷ್ಮಿ ನಿಧಾನವಾಗಿ ನಕ್ಕಳು. ನನಗೇನೂ ಆಗಿಲ್ಲ ಕಂದ. ಆಗ ಮಾತ್ರ ಸರಿತಾ ರಮೇಶ್ ಕಡೆ ತಿರುಗಿದಳು, ಕಣ್ಣಲ್ಲಿ ಕೃತಜ್ಞತೆ. ರಮೇಶ್ ಅವರೇ, ನಿಮ್ಮಿಂದ ನಮಗೆ ತುಂಬ ಉಪಕಾರ ಆಯಿತು. ರಮೇಶ್ ನಗುತ್ತಾ ತಲೆಯಾಡಿಸಿದ. ಉಪಕಾರ ಅಲ್ಲ ಸರಿತಾ, ನಮ್ಮವರಿಗಾಗಿ ಮಾಡಿದ ಕೆಲಸಕ್ಕೆ ಧನ್ಯವಾದ ಹೇಳ್ಬಾರ್ದು ಅಷ್ಟೇ ಹೇಳಿದ. ತಾನು ಔಷಧಿಗೆ ಹಣ ಕೊಟ್ಟ ವಿಷಯವನ್ನು ಯಾರಿಗೂ ಹೇಳಿಲ್ಲ. ಕೆಲ ದಿನಗಳ ನಂತರ ಸರಿತಾಳ ಬ್ಯಾಂಕ್ ಸಂದರ್ಶನ ಇತ್ತು. ಬೆಳಗ್ಗೆ ಹೊರಡಬೇಕಿತ್ತು. ಆದರೆ ಭಾರೀ ಮಳೆಯಿಂದ ಬಸ್ ಬರಲಿಲ್ಲ. ಸರಿತಾಳ ಕಣ್ಣಲ್ಲಿ ಆತಂಕ. ಇವತ್ತು ಇಂಟರ್ವ್ಯೂ ಮಿಸ್ ಆದ್ರೆ ನನ್ನ ಕನಸು ಮುಗಿದು ಹೋಗುತ್ತೆ. ರಮೇಶ್ ತನ್ನ ಹಳೆಯ ಬೈಕ್ ಸ್ಟಾರ್ಟ್ ಮಾಡಿದ. ನಗುತ್ತಾ ಹೇಳಿದ, ಸರಿತಾ ಬನ್ನಿ, ತಡ ಆಗಲ್ಲ. ಮಧ್ಯದಲ್ಲಿ ಮಳೆ ಇನ್ನೂ ಜೋರಾಯಿತು. ಸರಿತಾಳ ಎಲ್ಲಾ ಪ್ರಮಾಣಪತ್ರಗಳು ನೆನೆಯುವ ಪರಿಸ್ಥಿತಿ. ರಮೇಶ್ ತಕ್ಷಣ ತನ್ನ ಶರ್ಟ್ ತೆಗೆದು ಅದರೊಳಗೆ ಫೈಲ್ ಸುತ್ತಿ ಕಾಪಾಡಿದ. ತಾನೇ ಸಂಪೂರ್ಣ ಮಳೆಯಲ್ಲಿ ನೆನೆಯುತ್ತಿದ್ದ. ಆದ್ರೆ ಒಂದು ಹನಿ ನೀರು ಆ ದಾಖಲೆಗಳ ಮೇಲೆ ಬೀಳಲಿಲ್ಲ. ಇಂಟರ್ವ್ಯೂ ಮುಗಿಸಿ ಹೊರಬಂದ ಸರಿತಾ ರಮೇಶ್ನತ್ತ ನೋಡಿ ಹೇಳಿದ್ಲು, ರಮೇಶ್ ಅವರೇ, ಧನ್ಯವಾದಗಳು. ರಮೇಶ್ ಎಂದಿನಂತೆ ನಕ್ಕ. ಧನ್ಯವಾದ ಬೇಡ ಸರಿತಾ. ನೀವು ನಿಮ್ಮ ಕನಸು ತಲುಪಿದ್ರೆ ಅದೇ ನನಗೆ ದೊಡ್ಡ ಸಂತೋಷ. ಆ ದಿನ ಸರಿತಾಳ ಮನಸ್ಸಿನಲ್ಲಿ ರಮೇಶ್ ಬಗ್ಗೆ ಇದ್ದ ಗೌರವ ಇನ್ನಷ್ಟು ಹೆಚ್ಚಾಯಿತು. ಸುಮಾರು 3 ತಿಂಗಳು ಕಳೆದು ಹೋಯಿತು. ಆ ದಿನ ಬೆಳಗ್ಗೆ ಸರಿತಾ ಎಂದಿನಂತೆ ಮನೆಯ ಕೆಲಸ ಮುಗಿಸಿ ಪತ್ರಿಕೆ ನೋಡುತ್ತಿದ್ದಳು. ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಒಂದು ಸಂದೇಶ ಬಂತು. ಕಂಪಿಸುವ ಕೈಗಳಿಂದ ಸಂದೇಶ ತೆರೆದಳು. ಕೆಲವೇ ಕ್ಷಣಗಳಲ್ಲಿ ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅಕ್ಕ, ಅಕ್ಕ ಎಂದು ಕೂಗುತ್ತಾ ಅಡುಗೆ ಮನೆಯೊಳಗೆ ಓಡಿ ಬಂದಳು. ಲಕ್ಷ್ಮಿ ಗಾಬರಿಯಿಂದ ಹೊರಬಂದಳು. ಏನಾಯ್ತು ಕಂದ? ಸರಿತಾ ಮಾತನಾಡಲೂ ಆಗಲಿಲ್ಲ. ಮೊಬೈಲ್ನು ಲಕ್ಷ್ಮಿಯ ಕೈಗೆ ಕೊಟ್ಟಳು. ಅದರ ಮೇಲೆ ಬರೆಯಲಾಗಿತ್ತು, ನಿಮ್ಮನ್ನು ಬ್ಯಾಂಕ್ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಆಯ್ಕೆ ಮಾಡಲಾಗಿದೆ. ಒಂದು ಕ್ಷಣ ಲಕ್ಷ್ಮಿಗೆ ನಂಬಲೇ ಆಗಲಿಲ್ಲ. ಮುಂದಿನ ಕ್ಷಣ ಅವಳು ಸರಿತಾಳನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಕಣ್ಣೀರು ಸುರಿಸುತ್ತಾ ಹೇಳಿದಳು, ಅಪ್ಪ ಅಮ್ಮ ಇಂದು ಬದುಕಿದ್ದರೆ ಎಷ್ಟು ಸಂತೋಷ ಪಡುತ್ತಿದ್ರೋ ಕಂದ. ಇಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡೇ ಅತ್ತರು. ಆ ಸಂತೋಷದ ಕ್ಷಣವನ್ನು ಮನೆಯ ಅಂಗಳದಿಂದ ರಮೇಶ್ ಮೌನವಾಗಿ ನೋಡುತ್ತಿದ್ದ. ಅವನ ಮುಖದಲ್ಲೂ ಒಂದು ನಗು ಮೂಡಿತು. ಸ್ವಲ್ಪ ಹೊತ್ತಿನ ನಂತರ ಅವನು ಹೊರಗೆ ಹೋಗಿ ಹತ್ತಿರದ ಅಂಗಡಿಯಿಂದ ಒಂದು ಚಿಕ್ಕ ಲಡ್ಡು ಡಬ್ಬಿ ತೆಗೆದುಕೊಂಡು ಬಂದ. ಒಳಗೆ ಬಂದು ಸರಿತಾಳ ಮುಂದೆ ಚಾಚಿದ. ಸರಿತಾ, ಅಭಿನಂದನೆಗಳು. ಸರಿತಾ ಆಶ್ಚರ್ಯದಿಂದ ಕೇಳಿದಳು, ಅಯ್ಯೋ ರಮೇಶ್ ಅವರೇ, ಇದ್ಯಾಕೆ? ರಮೇಶ್ ನಗುತ್ತಾ ಹೇಳಿದ, ಇವತ್ತು ನಿಮ್ಮ ಕನಸು ನನಸಾಗಿದೆ. ಸಿಹಿ ಇಲ್ಲದಿದ್ರೆ ಹೇಗೆ? ಸರಿತಾಳ ಕಣ್ಣಲ್ಲಿ
ಮತ್ತೊಮ್ಮೆ ನೀರು ತುಂಬಿತ್ತು. ಧನ್ಯವಾದಗಳು ರಮೇಶ್ ಅವರೇ. ರಮೇಶ್ ಎಂದಿನಂತೆ ನಕ್ಕ. ಧನ್ಯವಾದ ಬೇಡ ಸರಿತಾ, ನೀವು ಇನ್ನೂ ದೊಡ್ಡ ಅಧಿಕಾರಿಯಾಗಬೇಕು. ಅದೇ ನನ್ನ ಹಾರೈಕೆ. ಆ ಮನೆಯ ಸಂತೋಷ ಆ ದಿನ ಹೇಳತೀರದಷ್ಟು ದೊಡ್ಡದಾಗಿತ್ತು. ಆದರೆ ಅದೇ ಸಂಜೆ ವಿಧಿ ಮತ್ತೊಮ್ಮೆ ಲಕ್ಷ್ಮಿಯನ್ನು ಪರೀಕ್ಷಿಸಲು ತಯಾರಾಗಿತ್ತು. ಸಂಜೆ ಲಕ್ಷ್ಮಿ ಕೆಲಸ ಮುಗಿಸಿ ಮನೆಗೆ ಬಂದಳು. ಅವಳ ಕೈಯಲ್ಲಿ ಒಂದು ಬಿಳಿ ಬಣ್ಣದ ಕವರಿತ್ತು. ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಸರಿತಾ ಗಾಬರಿಯಿಂದ ಕೇಳಿದ್ಲು, ಅಕ್ಕ, ಏನಾಯ್ತು? ಲಕ್ಷ್ಮಿ ನಿಧಾನವಾಗಿ ಕವರ್ ತೆರೆದು ಪತ್ರವನ್ನು ಕೊಟ್ಟಳು. ಅದರ ಮೇಲೆ ಬರೆಯಲಾಗಿತ್ತು, ಕಳೆದ 2 ವರ್ಷಗಳಿಂದ ನಿರಂತರ ಆರ್ಥಿಕ ನಷ್ಟದಲ್ಲಿದ್ದ ಕಾರಣ ಕಂಪನಿಯನ್ನು ಶಾಶ್ವತವಾಗಿ ಮುಚ್ಚಲಾಗುತ್ತಿದೆ. ಎಲ್ಲಾ ಉದ್ಯೋಗಿಗಳನ್ನು ಸೇವೆಯಿಂದ ಬಿಡುಗಡೆ ಮಾಡಲಾಗಿದೆ. 15 ವರ್ಷ ಅದೇ ಕಂಪನಿಯಲ್ಲಿ ದುಡಿದಿದ್ದ ಲಕ್ಷ್ಮಿಯ ಕೆಲಸ ಒಂದೇ ದಿನದಲ್ಲಿ ಮುಗಿದು ಹೋಗಿತ್ತು. ಮನೆಯೊಳಗೆ ಮೌನ ಆವರಿಸಿತು. ಲಕ್ಷ್ಮಿ ನಿಧಾನವಾಗಿ ಕುಳಿತಳು. ಅವಳ ಕಣ್ಣ ಮುಂದೆ ಸರಿತಾಳ ಭವಿಷ್ಯ ಮಾತ್ರ ಕಾಣಿಸುತ್ತಿತ್ತು. ಅವಳ ಬಳಿ ಉಳಿದಿದ್ದ ಉಳಿತಾಯ ಕೇವಲ 2 ಲಕ್ಷ ರೂಪಾಯಿ. ಅದೇ ಸರಿತಾಳ ಮದುವೆಗಾಗಿ ವರ್ಷಗಳಿಂದ ಉಳಿಸಿಕೊಂಡಿದ್ದ ಹಣ. ಆ ರಾತ್ರಿ ಲಕ್ಷ್ಮಿ ದೇವರ ಮುಂದೆ ಕುಳಿತುಕೊಂಡಳು. ಕಣ್ಣೀರು ತಾನಾಗಿಯೇ ಹರಿಯುತ್ತಿತ್ತು. ದೇವ್ರೇ, ಇಷ್ಟು ವರ್ಷ ನಾನ್ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಹಾಗಿದ್ದರೂ ನನ್ನನ್ನು ಇಷ್ಟು ದೊಡ್ಡ ಪರೀಕ್ಷೆಗೆ ಯಾಕೆ ನಿಲ್ಲಿಸಿದ್ದೀಯಾ? ಅವಳಿಗೆ ಗೊತ್ತಿರಲಿಲ್ಲ, ಕೆಲವೇ ದಿನಗಳಲ್ಲಿ ಅವಳ ಜೀವನದ ಅತೀ ದೊಡ್ಡ ನಿರ್ಧಾರ ಎದುರಾಗಲಿತ್ತು. 1 ವಾರ ಕಳೆಯಿತು. ಒಂದು ಮಧ್ಯಾಹ್ನ ಊರಿನ ಪರಿಚಯದ ಮದುವೆ ಮಧ್ಯವರ್ತಿ ಮನೆಗೆ ಬಂದ. ನಗುತ್ತಾ ಹೇಳಿದ, ಲಕ್ಷ್ಮಿ, ನಿಮಗೆ ಒಂದು ಒಳ್ಳೆಯ ಸಂಬಂಧ ಬಂದಿದೆ. ಲಕ್ಷ್ಮಿ ಸಣ್ಣದಾಗಿ ನಕ್ಕಳು. ನನಗೆ ಮದುವೆಯಾಗಬೇಕಿದ್ದ ಸಮಯ ಬಹಳ ಹಿಂದೆಯೇ ಹೋಗಿಬಿಟ್ಟಿತ್ತು ಅಣ್ಣ. ನನಗಾಗಿ ಸಂಬಂಧ ಹುಡುಕಬೇಡಿ. ನನ್ನ ತಂಗಿ ಸರಿತಾಗೆ ಒಳ್ಳೆಯ ಹುಡುಗ ಇದ್ರೆ ಹೇಳಿ. ಮಧ್ಯವರ್ತಿ ನಗುತ್ತಾ ಹೇಳಿದ, ನಾನು ಹೇಳೋದು ನಿಮ್ಮ ತಂಗಿಗಾಗಿಯೇ. ಅವನು ಒಂದು ಫೋಟೋ ತೆಗೆದು ಲಕ್ಷ್ಮಿಯ ಕೈಗೆ ಕೊಟ್ಟ. ಹೆಸರು ಅಭಿಷೇಕ್, ವಯಸ್ಸು 32, ಬೆಂಗಳೂರುದಲ್ಲಿ ದೊಡ್ಡ ಕಂಪನಿಯ ನಿರ್ದೇಶಕ, ಸ್ವಂತ ಮನೆ, ಕಾರು, ಒಳ್ಳೆಯ ಆದಾಯ, ಬಹಳ ಒಳ್ಳೆಯ ಕುಟುಂಬ. ಲಕ್ಷ್ಮಿ ಫೋಟೋ ನೋಡಿದ್ಲು. ಮನಸ್ಸಿನಲ್ಲಿ ಒಂದು ಸಣ್ಣ ನಿರಾಳತೆ ಮೂಡಿತು. ದೇವ್ರೇ, ಇಷ್ಟು ದಿನದ ನನ್ನ ಕಷ್ಟಕ್ಕೆ ಇದೇ ಉತ್ತರವೇ? 2 ದಿನಗಳ ನಂತರ ಲಕ್ಷ್ಮಿ ಮತ್ತು ಸರಿತಾ ಬೆಂಗಳೂರಿಗೆ ಹೋದ್ರು. ಮನೆ ನಿಜಕ್ಕೂ ಅರಮನೆಯಂತಿತ್ತು. ಅಭಿಷೇಕ್ ಸಭ್ಯವಾಗಿ ಮಾತನಾಡಿದ. ಅವನ ತಂದೆ ತಾಯಿಯೂ ಗೌರವದಿಂದಲೇ ಮಾತನಾಡಿದ್ರು. ಲಕ್ಷ್ಮಿಯ ಮನಸ್ಸು ನಿಧಾನವಾಗಿ ಹಗುರವಾಗತೊಡಗಿತು. ಆದರೆ ಮಾತುಕತೆ ಮುಗಿಯುವ ಹೊತ್ತಿಗೆ ಅಭಿಷೇಕ್ನ ತಾಯಿ ನಿಧಾನವಾಗಿ ಹೇಳಿದ್ರು, ಒಂದು ಸಣ್ಣ ಷರತ್ತು ಇದೆ. ಲಕ್ಷ್ಮಿ ನಗುತ್ತಾ ಕೇಳಿದ್ರು, ಹೇಳಿ. ಅವರು ಶಾಂತವಾಗಿ ಹೇಳಿದ್ರು, ಮದುವೆಯಾದ ಸರಿತಾ ನಮ್ಮ ಮನೆಯ ಸೊಸೆ. ಆಮೇಲೆ ಅವಳಿಗೆ ತನ್ನ ಅಕ್ಕನ ಮನೆಯ ಜವಾಬ್ದಾರಿ ಇರಬಾರದು. ಲಕ್ಷ್ಮಿಯ ಮುಖದ ನಗು ಮಾಯವಾಯಿತು. ಅವರು ಮುಂದುವರಿಸಿದ್ರು, ನೀವು ಈ ಹಳೆಯ ಮನೆ ಮಾರಿಬಿಡಿ. ಬೆಂಗಳೂರಿಗೆ ಬಂದು ಬೇರೆ ಫ್ಲ್ಯಾಟ್ನಲ್ಲಿ ಇರಿ. ಆದ್ರೆ ನಮ್ಮ ಕುಟುಂಬದ ನಿರ್ಧಾರಗಳಲ್ಲಿ ನೀವು ಮಧ್ಯೆ ಬರಬಾರದು. ಅಭಿಷೇಕ್ ಕೂಡ ನಿಧಾನವಾಗಿ ಹೇಳಿದ್ದ, ನನ್ನ ಕೆಲಸದ ಕಾರಣ ನಾನು ವಿದೇಶಕ್ಕೂ ಹೋಗ್ಬೋದು. ಆಗ ಸರಿತಾ ಯಾವಾಗ್ಲೂ ನನ್ನ ಜೊತೆಯೇ ಇರಬೇಕು. ಮಾತುಗಳೆಲ್ಲ ಸೌಮ್ಯವಾಗಿದ್ದವು. ಆದ್ರೆ ಆ ಮಾತುಗಳ ಹಿಂದೆ ಇದ್ದ ಅರ್ಥವನ್ನು ಲಕ್ಷ್ಮಿ ಮಾತ್ರ ಅರ್ಥ ಮಾಡಿಕೊಂಡಳು. ಆ ಮನೆ ಬಿಟ್ಟು ಹೊರಬರುವಾಗ ಸರಿತಾ ಮೌನವಾಗಿದ್ದಳು. ಲಕ್ಷ್ಮಿಯ ಮನಸ್ಸಿನಲ್ಲೂ ಒಂದು ದೊಡ್ಡ ಗೊಂದಲ ಶುರುವಾಗಿತ್ತು. ನನ್ನ ತಂಗಿಗೆ ನಾನು ಐಷಾರಾಮಿ ಜೀವನ ಕೊಡಬೇಕಾ ಅಥವಾ ನೆಮ್ಮದಿಯ ಜೀವನ ಕೊಡಬೇಕಾ? ಆ ಪ್ರಶ್ನೆಗೆ ಉತ್ತರ
ಇನ್ನೂ ಅವಳ ಬಳಿ ಇರಲಿಲ್ಲ. ಆ ರಾತ್ರಿ ಮನೆಯೊಳಗೆ ಮೌನ ಆವರಿಸಿತ್ತು. ಗೋಡೆಯ ಮೇಲಿದ್ದ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಲಕ್ಷ್ಮಿ ಅಪ್ಪ ಅಮ್ಮನ ಫೋಟೋ ಮುಂದೆ ಕುಳಿತಿದ್ದಳು. ಕಣ್ಣಲ್ಲಿ ನೀರು, ಕೈಯಲ್ಲಿ ಕಂಪನಿ ಕೊಟ್ಟ ಕೆಲಸ ಕಳೆದುಕೊಂಡ ಪತ್ರ. ನಿಧಾನವಾಗಿ ಫೋಟೋವನ್ನು ನೋಡುತ್ತಾ ಹೇಳಿದಳು, ಅಪ್ಪ ಅಮ್ಮ, ನಾನು ಏನ್ ಮಾಡ್ಲಿ? ಇಷ್ಟು ವರ್ಷ ನನ್ನ ತಂಗಿಯ ಭವಿಷ್ಯಕ್ಕಾಗಿ ದುಡಿದೆ. ಈಗ ಅವಳ ಜೀವನದ ಬಗ್ಗೆ ತಪ್ಪು ನಿರ್ಧಾರ ತೆಗೆದುಕೊಂಡರೆ ನಾನು ನನ್ನನ್ನೇ ಕ್ಷಮಿಸಿಕೊಳ್ಳಲ್ಲ. ಅವಳ ಧ್ವನಿ ನಡುಗುತ್ತಿತ್ತು. ಅಷ್ಟರಲ್ಲಿ ಟಕ್ ಟಕ್ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ಲಕ್ಷ್ಮಿ ಕಣ್ಣೀರು ಒರೆಸಿಕೊಂಡು ಬಾಗಿಲು ತೆರೆದಳು. ಹೊರಗೆ ರಮೇಶ್ ನಿಂತಿದ್ದ. ಅವನ ಕೈಯಲ್ಲಿ ಒಂದು ಹಳೆಯ ಕಂದು ಬಣ್ಣದ ಕವರಿತ್ತು. ರಮೇಶ್, ಇಷ್ಟು ರಾತ್ರಿ? ರಮೇಶ್ ಸಂಕೋಚದಿಂದ ನಕ್ಕ. ಅಕ್ಕ, ಕಂಪನಿ ಮುಚ್ಚಿದ ವಿಷಯ ಊರಲ್ಲಿ ಗೊತ್ತಾಯಿತು. ಅದಕ್ಕೆ ನಿಮ್ಮನ್ನು ನೋಡಿ ಹೋಗೋಣ ಅಂತ ಬಂದೆ. ರಮೇಶ್ ಒಳಗೆ ಬಂದ. ಮನೆಯೊಳಗೆ ಕೆಲ ಕ್ಷಣ ಮೌನ. ನಂತರ ಅವನು ಕೈಯಲ್ಲಿದ್ದ ಕವರನ್ನು ಲಕ್ಷ್ಮಿಯ ಕಡೆ ಚಾಚಿದ. ಅಕ್ಕ, ಇದನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಲಕ್ಷ್ಮಿ ಆಶ್ಚರ್ಯದಿಂದ ಕೇಳಿದಳು, ಇದ್ರಲ್ಲಿ ಏನಿದೆ? ಸ್ವಲ್ಪ ಹಣ ಇದೆ ಅಕ್ಕ. ಹಣವಾ? ಹೌದು, ತುಂಬಾ ಇಲ್ಲ, 3 ವರ್ಷದಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿದ್ದು. ಲಕ್ಷ್ಮಿ ತಕ್ಷಣ ಕೈ ಹಿಂದೆ ತೆಗೆದುಕೊಂಡಳು. ಇಲ್ಲ ರಮೇಶ್, ನಿನ್ ದುಡ್ಡು ನಾನ್ ತೆಗೆದುಕೊಳ್ಳಲ್ಲ. ರಮೇಶ್ ನಿಧಾನವಾಗಿ ತಲೆಯಾಡಿಸಿದ. ಅಕ್ಕ, ಇದು ದಾನ ಅಲ್ಲ. 3 ವರ್ಷ ಹಿಂದೆ ಯಾರೂ ನನಗೆ ಕೆಲಸ ಕೊಡ್ಲಿಲ್ಲ. ಆಗ ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದು ನೀವೇ. ಪ್ರತಿ ತಿಂಗಳು ಸಂಬಳ ಕೊಟ್ರಿ, ಹಸಿದಾಗ ಊಟ ಕೊಟ್ರಿ, ಅನಾಥ ಅಂತ ಯಾವತ್ತೂ ಕೀಲಾಗಿ ನೋಡ್ಲಿಲ್ಲ. ಇವತ್ತು ನಿಮ್ಗೆ ಕಷ್ಟ ಬಂದಾಗ ನಾನ್ ಸುಮ್ನೆ ನಿಂತ್ರೆ ನಾನ್ ಮನುಷ್ಯನೇ ಅಲ್ಲ ಅಕ್ಕ. ಇದನ್ನು ಸಹಾಯ ಅಂತ ಅಲ್ಲ, ನನ್ನ ಕರ್ತವ್ಯ ಅಂತ ಸ್ವೀಕರಿಸಿ. ಆ ಮಾತು ಕೇಳಿದ ಕ್ಷಣ ಲಕ್ಷ್ಮಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವಳು ಹಣ ತೆಗೆದುಕೊಳ್ಳಲಿಲ್ಲ. ಆದರೆ ರಮೇಶ್ನ ಹೃದಯ ಎಷ್ಟು ದೊಡ್ಡದು ಅನ್ನೋದು ಮೊದಲ ಬಾರಿಗೆ ಸಂಪೂರ್ಣವಾಗಿ ಅರ್ಥವಾಯಿತು. ರಮೇಶ್ ಹೊರಡುವ ಮುನ್ನ ನಿಧಾನವಾಗಿ ಹೇಳಿದ, ಅಕ್ಕ, ದೇವ್ರು ಒಳ್ಳೆಯವರನ್ನು ಯಾವತ್ತೂ ಕೈಬಿಡಲ್ಲ. ಧೈರ್ಯ ಬಿಡಬೇಡಿಡಿ. ಅವನು ಹೊರಟ. ಬಾಗಿಲಲ್ಲೇ ನಿಂತಿದ್ದ ಲಕ್ಷ್ಮಿ ಅವನು ಕತ್ತಲಲ್ಲಿ ಕಾಣೆಯಾಗುವವರೆಗೂ ನೋಡುತ್ತಲೇ ಇದ್ದಳು. ಮನಸ್ಸಿನಲ್ಲಿ ಒಂದೇ ಮಾತು, ಇಷ್ಟು ದೊಡ್ಡ ಮನಸ್ಸಿರುವ ಹುಡುಗನನ್ನು ಜನ ಇಂದಿಗೂ ಕೆಲಸದವ ಅಂತ ಮಾತ್ರ ನೋಡ್ತಿದ್ದಾರೆ. ಮರುದಿನ ಬೆಳಿಗ್ಗೆ ಮನೆಯ ಮುಂದೆ ಬೇವು ಮರದ ಕೆಳಗೆ ಲಕ್ಷ್ಮಿ ಮೌನವಾಗಿ ಕುಳಿತಿದ್ದಳು. ಸರಿತಾ ಬಂದು ಅವಳ ಪಕ್ಕದಲ್ಲಿ ಕುಳಿತಳು. ಅಕ್ಕ, ಏನಮ್ಮ, ನಿನಗೆ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಮ್ಮ. ಸರಿತಾ ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ಜೀವನದಲ್ಲಿ ಹಣ ದೊಡ್ಡದಾ ಅಥವಾ ಮನುಷ್ಯನ ಗುಣ ದೊಡ್ಡದಾ? ಲಕ್ಷ್ಮಿ ಅವಳತ್ತ ನೋಡಿದಳು. ಉತ್ತರ ಕೊಡ್ಲಿಲ್ಲ. ಸರಿತಾ ಮುಂದುವರಿಸಿದಳು, ಹಣ ಇದ್ದರೆ ಮನೆ ಕಟ್ಟಬಹುದು ಅಕ್ಕ, ಆದರೆ ಮನಸ್ಸು ಕಟ್ಟೋಕ್ಕಾಗಲ್ಲ. ದುಡ್ಡಿನಿಂದ ಸೌಕರ್ಯ ಸಿಗ್ಬೋದು, ಆದರೆ ಗೌರವ ಸಿಗೋದಿಲ್ಲ. ಒಳ್ಳೆ ಮನಸ್ಸಿನ ಮನುಷ್ಯನ ಜೊತೆ ಚಿಕ್ಕ ಮನೆಯಲ್ಲಿ ಇದ್ರೂ ನೆಮ್ಮದಿಯಾಗಿ ನಗಬಹುದು. ಆದರೆ ಮನಸ್ಸೇ ಇಲ್ಲದ ಜಾಗದಲ್ಲಿ ಅರಮನೆ ಇದ್ರೂ ಪ್ರತಿದಿನ ಕಣ್ಣೀರು ಮಾತ್ರ. ಆ ಮಾತು ಕೇಳಿದ ಕ್ಷಣ ಲಕ್ಷ್ಮಿಯ ಮನಸ್ಸಿನಲ್ಲಿ ಹಿಂದಿನ ರಾತ್ರಿ ನಡೆದ ದೃಶ್ಯ ಮಿಂಚಿನಂತೆ ಮೂಡಿತು. ರಮೇಶ್ ತನ್ನ 3 ವರ್ಷದ ಉಳಿತಾಯವನ್ನು ತಂದುಕೊಟ್ಟ ಕ್ಷಣ, ಇದು ಸಹಾಯ ಅಲ್ಲ ಅಕ್ಕ, ನನ್ನ ಕರ್ತವ್ಯ ಎಂದು ಹೇಳಿದ ಮಾತು ಅವನ ವಿನಯ, ಅವನ ಕೃತಜ್ಞತೆ, ಅವನ ಗೌರವ ಎಲ್ಲವೂ ಒಂದೊಂದಾಗಿ ನೆನಪಾಯಿತು. ಲಕ್ಷ್ಮಿ ತಲೆಯನ್ನು ತಗ್ಗಿಸಿದಳು.
ಅವಳ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಒಂದು ಪ್ರಶ್ನೆ ಹುಟ್ಟಿತು. ಒಬ್ಬ ಹೆಣ್ಣಿಗೆ ಬೇಕಾಗಿರುವುದು ದುಡ್ಡ ಅಥವಾ ಇಂಥ ಮನಸ್ಸ? ಆ ಪ್ರಶ್ನೆಯೇ ಅವಳ ಜೀವನದ ಅತಿ ದೊಡ್ಡ ನಿರ್ಧಾರಕ್ಕೆ ಮೊದಲ ಹೆಜ್ಜೆಯಾಯಿತು. ದಿನವೆಲ್ಲ ಲಕ್ಷಿ ಇದರ ಬಗ್ಗೆನೇ ಯೋಚಿಸುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಲಕ್ಷ್ಮಿ ನಿಧಾನವಾಗಿ ಕಿಟಕಿಯ ಹೊರಗೆ ನೋಡಿದಳು. ಮನೆಯ ಅಂಗಳದಲ್ಲಿ ರಮೇಶ್ ಮೌನವಾಗಿ ಒಡೆದ ನೀರಿನ ಪೈಪ್ ಸರಿಪಡಿಸುತ್ತಿದ್ದ. ಸ್ವಲ್ಪ ದೂರದಲ್ಲಿ ಸರಿತಾ ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದಳು. ಇಬ್ಬರೂ ಒಬ್ರನ್ನೊಬ್ರು ನೋಡಿ ಸಣ್ಣದಾಗಿ ನಕ್ರು. ಆ ನಗುವಿನಲ್ಲಿ ಯಾವುದೇ ಆಸೆ ಇರಲಿಲ್ಲ, ಗೌರವ ಮಾತ್ರ ಇತ್ತು. ಅದನ್ನು ನೋಡಿದ ಕ್ಷಣ ಲಕ್ಷ್ಮಿಯ ಮನಸ್ಸಿನ ಎಲ್ಲ ಗೊಂದಲಗಳು ಕರಗಿದವು. ಆ ದಿನ ಸಂಜೆ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ. ಮನೆಯ ಅಂಗಳದಲ್ಲಿ ಒಬ್ಬನೇ ಕೆಲಸ ಮಾಡುತ್ತಿದ್ದ ರಮೇಶ್ನನ್ನು ಲಕ್ಷ್ಮಿ ಕರೆದಳು. ರಮೇಶ್, ಸ್ವಲ್ಪ ಒಳಗೆ ಬಾ, ನಿನ್ ಜೊತೆ ಮಾತಾಡಬೇಕು. ಸರಿ ಅಕ್ಕ. ರಮೇಶ್ ಒಳಗೆ ಬಂದ. ಲಕ್ಷ್ಮಿ ಕುಳಿತುಕೊಳ್ಳಲು ಹೇಳಿದಳು. ಆದರೆ ರಮೇಶ್ ನಿಂತೇ ಇದ್ದ. ಕುಳಿತುಕೋ ರಮೇಶ್. ಇಲ್ಲ ಅಕ್ಕ, ಇಲ್ಲೇ ಸರಿ. ಕೆಲವು ಕ್ಷಣ ಇಬ್ಬರ ನಡುವೆ ಮೌನ. ನಂತರ ಲಕ್ಷ್ಮಿ ನಿಧಾನವಾಗಿ ಕೇಳಿದಳು. ರಮೇಶ್, ನಿನ್ನಂಥವನ ಕೈಗೆ ಒಬ್ಬ ಹುಡುಗಿಯ ಜವಾಬ್ದಾರಿ ಬಂದ್ರೆ ಹೇಗೆ ನೋಡ್ಕೊಳ್ತೀಯಾ? ರಮೇಶ್ ಆಶ್ಚರ್ಯದಿಂದ ಲಕ್ಷ್ಮಿಯತ್ತ ನೋಡಿದ. ಸ್ವಲ್ಪ ಯೋಚಿಸಿ ಉತ್ತರಿಸಿದ. ಅಕ್ಕ, ಒಬ್ಬ ಹೆಣ್ಣು ತನ್ನ ಮನೆ ಬಿಟ್ಟು ಗಂಡನ ಮನೆಗೆ ಬರುತ್ತಾಳೆ ಅಂದ್ರೆ ಅವಳು ತನ್ನ ಜೀವನವನ್ನೇ ನಮ್ಮ ಕೈಗೆ ಕೊಟ್ಟ ಹಾಗೆ. ಅವಳಿಗೆ ದುಡ್ಡು ಕೊಡುವುದಕ್ಕಿಂತ ಮೊದಲು ಗೌರವ ಕೊಡಬೇಕು. ಅವಳ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಅದಕ್ಕೂ ಮೊದಲು ಗಂಡನ ಮನಸ್ಸಿಗೆ ನೋವಾಗಬೇಕು. ಜೀವನದಲ್ಲಿ ಎಷ್ಟು ಕಷ್ಟ ಬಂದ್ರೂ ಅವಳು ನಾನು ತಪ್ಪು ಮನುಷ್ಯನನ್ನು ಮದುವೆಯಾದೆ ಅನ್ನೋ ಮಾತು ಹೇಳದಂತೆ ನೋಡ್ಕೊಳ್ಬೇಕು. ಲಕ್ಷ್ಮಿಯ ಕಣ್ಣಲ್ಲಿ ನೀರು ತುಂಬಿತು. ಕೆಲವು ಕ್ಷಣ ಮೌನ. ನಂತರ ಲಕ್ಷ್ಮಿ ನಿಧಾನವಾಗಿ ಧೈರ್ಯ ಮಾಡಿ ಕೇಳಿದ್ರು. ಆ ಜವಾಬ್ದಾರಿ ನನ್ನ ತಂಗಿಯತ್ತಾದ್ರೆ? ಆ ಒಂದು ಪ್ರಶ್ನೆ ಕೇಳಿದ ಕ್ಷಣ ರಮೇಶ್ ಮುಖದ ಬಣ್ಣವೇ ಬದಲಾಯಿತು. ಅವನ ಕೈಗಳು ನಡುಗಿದವು. ಕೆಲವು ಕ್ಷಣ ಅವನಿಗೆ ಮಾತೇ ಬರಲಿಲ್ಲ. ನಂತರ ನಿಧಾನವಾಗಿ ತಲೆ ತಗ್ಗಿಸಿದ. ಅಕ್ಕ, ಅದು ನನ್ನ ಯೋಚನೆಗೂ ಬಂದಿರಲಿಲ್ಲ. ಲಕ್ಷ್ಮಿ ಮೌನವಾಗಿ ಅವನತ್ತ ನೋಡುತ್ತಿದ್ದಳು. ರಮೇಶ್ ಮತ್ತೆ ಮಾತನಾಡಿದ. ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವನು. ಸರಿತಾ ಓದಿದ ಹುಡುಗಿ. ನನಗೆ ದೊಡ್ಡ ವಿದ್ಯೆ ಇಲ್ಲ, ದೊಡ್ಡ ಆಸ್ತಿ ಇಲ್ಲ. ಅವಳಿಗೆ ಸರಿಸಾಟಿಯಾಗುವಷ್ಟು ಏನೂ ನನ್ನ ಬಳಿ ಇಲ್ಲ. ಸ್ವಲ್ಪ ಹೊತ್ತು ಮೌನ. ನಂತರ ಅವನ ಧ್ವನಿ ನಡುಗಿತು. ಆದ್ರೆ ಇವೆಲ್ಲಕ್ಕಿಂತ ದೊಡ್ಡ ಭಯ ನನಗೆ ಇನ್ನೊಂದಿದೆ ಅಕ್ಕ. ಲಕ್ಷ್ಮಿ ಆಶ್ಚರ್ಯದಿಂದ ಕೇಳಿದ್ಲು. ಏನು ರಮೇಶ್? ರಮೇಶ್ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲು ಆಗದೆ ಹೋದ್ರೆ? ಸರಿತಾಳಿಗೆ ಅವಳು ಅರ್ಹವಾದಷ್ಟು ಸಂತೋಷ ಕೊಡಲು ಆಗದೆ ಹೋದ್ರೆ? ನನ್ನಿಂದ ಒಂದು ದಿನ ಅವಳ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಆ ನೋವನ್ನು ನಾನು ಬದುಕಿರುವವರೆಗೂ ಸಹಿಸಿಕೊಳ್ಳಲು ಆಗಲ್ಲ ಅಕ್ಕ. ಅದಕ್ಕೆ ಈ ಜವಾಬ್ದಾರಿ ತೆಗೆದುಕೊಳ್ಳಲು ನನಗೆ ಭಯವಾಗುತ್ತಿದೆ. ಆ ಮಾತು ಕೇಳಿದ ಲಕ್ಷ್ಮಿಯ ಕಣ್ಣಲ್ಲೂ ನೀರು ತುಂಬಿತು. ಅವಳು ನಿಧಾನವಾಗಿ ರಮೇಶ್ ಹತ್ತಿರ ಬಂದು ಹೇಳಿದ್ಲು. ರಮೇಶ್, ಜೀವನದಲ್ಲಿ ಕಷ್ಟ ಯಾರಿಗೂ ಬರದಿರಲ್ಲ. ಆದ್ರೆ ನಿನ್ನ ಈ ಭಯವೇ ನನಗೆ ಉತ್ತರ ಕೊಟ್ಟಿದೆ. ರಮೇಶ್ ಗೊಂದಲದಿಂದ ಅವಳತ್ತ ನೋಡಿದ. ಲಕ್ಷ್ಮಿ ಸಣ್ಣ ನಗುವಿನೊಂದಿಗೆ ಮುಂದುವರಿಸಿದಳು. ಜವಾಬ್ದಾರಿಯ ಬೆಲೆ ಗೊತ್ತಿಲ್ಲದವನಿಗೆ ಭಯ ಇರಲ್ಲ. ಆದ್ರೆ ಜವಾಬ್ದಾರಿಯ ಅರ್ಥ ಗೊತ್ತಿರುವ ಮನುಷ್ಯನಿಗೆ ಮಾತ್ರ ಇಂಥ ಭಯ ಬರುತ್ತದೆ. ನನಗೆ ಅದೇ ಬೇಕಾಗಿತ್ತು. ನಾನು ನಿನ್ನಲ್ಲಿ ದುಡ್ಡು ನೋಡ್ಲಿಲ್ಲ ರಮೇಶ್. ನಾನು ನೋಡಿದ್ದು ನನ್ನಿತ್ತು ನನ್ನ ತಂಗಿಯನ್ನು
ಜೀವನ ಪೂರ್ತಿ ಗೌರವದಿಂದ ನೋಡಿಕೊಳ್ಳುವ ಹೃದಯ. ನನ್ನ ತಂಗಿ ನಿನ್ನ ಜೊತೆ ಗುಡಿಸಲಲ್ಲಾದ್ರೂ ನೆಮ್ಮದಿಯಾಗಿ ಬದುಕುತ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅರಮನೆಯಲ್ಲಿ ಕಣ್ಣೀರಿಡುವ ಬದುಕಿಗಿಂತ ಸಣ್ಣ ಮನೆಯಲ್ಲಿ ನಗುತ್ತಾ ಬದುಕುವ ಜೀವನವೇ ದೊಡ್ಡದು. ರಮೇಶ್ ಕಣ್ಣೀರು ಒರೆಸಿಕೊಂಡ. ಕೆಲವು ಕ್ಷಣ ದೇವರ ಫೋಟೋ ಕಡೆ ನೋಡಿದ. ನಂತರ ಕೈಜೋಡಿಸಿ ಹೇಳಿದ, ಅಕ್ಕ, ನಿಮ್ಮ ಈ ನಂಬಿಕೆಯನ್ನು ನನ್ನ ಜೀವ ಇರುವವರೆಗೂ ಕಾಪಾಡುತ್ತೇನೆ. ಸರಿತಾಳ ಗೌರವವೇ ನನ್ನ ಗೌರವ. ಅವಳ ಸಂತೋಷವೇ ನನ್ನ ಜೀವನ. ದೇವರನ್ನು ಸಾಕ್ಷಿಯಾಗಿ ಹೇಳ್ತೇನೆ, ಅವಳ ಕಣ್ಣಲ್ಲಿ ನನ್ನಿಂದ ಯಾವತ್ತೂ ಕಣ್ಣೀರು ಬರದಂತೆ ನೋಡಿಕೊಳ್ತೇನೆ. ಆ ಕ್ಷಣದಲ್ಲಿ ಲಕ್ಷ್ಮಿಯ ಮನಸ್ಸಿನ ಎಲ್ಲ ಗೊಂದಲಗಳು ಮಾಯವಾದವು. ಅವಳಿಗೆ ಉತ್ತರ ಸಿಕ್ಕಿತ್ತು. ತನ್ನ ತಂಗಿಯ ಜೀವನವನ್ನು ತಾನು ಸರಿಯಾದ ಕೈಗಳಿಗೆ ಒಪ್ಪಿಸುತ್ತಿದ್ದೇನೆ ಎಂಬ ನೆಮ್ಮದಿ ಅವಳ ಹೃದಯ ತುಂಬಿತ್ತು. 1 ವಾರದ ನಂತರ ಊರಿನ ಪುಟ್ಟ ದೇವಾಲಯ. ಯಾವ ದೊಡ್ಡ ವೇದಿಕೆಯೂ ಇರಲಿಲ್ಲ, ಯಾವ ಬ್ಯಾಂಡ್ ಬಜಾವೂ ಇರಲಿಲ್ಲ. ಕೆಲವೇ ಸಂಬಂಧಿಕರು, 2 ಹೂವಿನ ಹಾರ, 1 ಹಳದಿ ತಾಳಿ. ಪುರೋಹಿತರ ಮಂತ್ರೋಚ್ಚಾರಣೆಯ ಮಧ್ಯೆ ನಡುಗುವ ಕೈಗಳಿಂದ ರಮೇಶ್ ಸರಿತಾಳ ಕುತ್ತಿಗೆಗೆ ತಾಳಿ ಕಟ್ಟಿದ. ತಾಳಿ ಕಟ್ಟಿದ ನಂತರ ರಮೇಶ್ ಮೊದಲಿಗೆ ದೇವರಿಗೆ ನಮಸ್ಕರಿಸಿದ. ನಂತರ ಲಕ್ಷ್ಮಿಯ ಕಾಲಿಗೆ ಬಿದ್ದು ಆಶೀರ್ವಾದ ಕೇಳಿದ. ಲಕ್ಷ್ಮಿ ಕಣ್ಣೀರು ಒರೆಸಿಕೊಂಡು ಇಬ್ಬರ ತಲೆಯ ಮೇಲೆ ಕೈ ಇಟ್ಟಳು. ಆ ಕ್ಷಣದಲ್ಲಿ ಅವಳಿಗೆ ತನ್ನ ಅಪ್ಪ ಅಮ್ಮ ಎದುರೇ ನಿಂತಿರುವಂತೆ ಅನಿಸಿತು. ಇತ್ತ ಸರಿತಾಳ ಕಣ್ಣಲ್ಲಿ ಕಣ್ಣೀರು ಇತ್ತು. ಆದರೆ ಅದು ದುಃಖದ ಕಣ್ಣೀರಲ್ಲ, ನೆಮ್ಮದಿಯ ಕಣ್ಣೀರು. ಲಕ್ಷ್ಮಿ ಇಬ್ಬರನ್ನೂ ನೋಡುತ್ತಾ ನಿಂತಿದ್ದಳು. ಅವಳ ಕಣ್ಣಿಂದಲೂ ಸಂತೋಷದ ಕಣ್ಣೀರು ಜಾರಿತು. ಮನಸ್ಸಿನಲ್ಲಿ ಒಂದೇ ಮಾತು, ಅಪ್ಪ, ಅಮ್ಮ, ನನ್ನ ತಂಗಿಗೆ ನಾನು ಶ್ರೀಮಂತನನ್ನು ಹುಡುಕಲಿಲ್ಲ, ಅವಳನ್ನು ಗೌರವಿಸುವ ಮನುಷ್ಯನನ್ನು ಹುಡುಕಿದೆ. ಆದರೆ ದೇವಾಲಯದ ಹೊರಗೆ ನಿಂತಿದ್ದ ಕೆಲವರು ಗುಸುಗುಸು ಮಾತನಾಡುತ್ತಿದ್ದರು. ಇಷ್ಟು ಓದಿದ ಹುಡುಗಿಯನ್ನು ಕೆಲಸದವನಿಗೆ ಕೊಟ್ಲಂತೆ, ದುಡ್ಡಿನ ಸಂಬಂಧ ಬಿಟ್ಬಿಟ್ಲಂತೆ. ಯಾರೂ ಆ ನಿರ್ಧಾರದ ಹಿಂದೆ ಇದ್ದ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕಾಲ 3 ವರ್ಷ ಮುಂದೆ ಸಾಗಿತ್ತು. ಇಂದು ಅದೇ ಊರಿನಲ್ಲಿ ಒಂದು ಪುಟ್ಟ ಟಿಫಿನ್ ಸೆಂಟರ್. ಬೋರ್ಡ್ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಅಮ್ಮನ ಅಡುಗೆ. ಬೆಳಗ್ಗೆ 6 ಗಂಟೆ. ರಮೇಶ್ ಅಡುಗೆ ಮನೆಯಲ್ಲಿ ದೋಸೆ ಹಾಕುತ್ತಿದ್ದ. ಸರಿತಾ ಗ್ರಾಹಕರನ್ನು ನಗುತ್ತಾ ಮಾತನಾಡಿಸುತ್ತಾ ಕ್ಯಾಶ್ ಕೌಂಟರ್ ನೋಡಿಕೊಳ್ಳುತ್ತಿದ್ದಳು. ಲಕ್ಷ್ಮಿ ಲೆಕ್ಕ ಬರೆಯುತ್ತಿದ್ದಳು. ಅವರ ಮುಖದಲ್ಲಿ ದಣಿವು ಇತ್ತು, ಆದರೆ ಮನಸ್ಸಿನಲ್ಲಿ ಮಾತ್ರ ಅಪಾರ ನೆಮ್ಮದಿ ಇತ್ತು. ಸ್ವಲ್ಪ ಸ್ವಲ್ಪವಾಗಿ ಆರಂಭವಾದ ಆ ಟಿಫಿನ್ ಸೆಂಟರ್ ಇಂದು ಊರಿನ ಜನಪ್ರಿಯ ಸ್ಥಳವಾಗಿತ್ತು. ಜನರು ಊಟಕ್ಕೆ ಮಾತ್ರ ಅಲ್ಲ, ಆ ಮನೆಯ ಪ್ರೀತಿಯನ್ನು ಅನುಭವಿಸಲು ಕೂಡ ಬರುತ್ತಿದ್ದರು. ಒಬ್ಬ ಗಂಡ ಹೇಗಿರಬೇಕು ಅನ್ನೋದನ್ನ ರಮೇಶ್ ಪ್ರತಿದಿನ ತೋರಿಸುತ್ತಿದ್ದ. ಬೆಳಗ್ಗೆ ಸರಿತಾ ಕೆಲಸಕ್ಕೆ ಬರುವ ಮೊದಲೇ ರಮೇಶ್ ಅವಳಿಗೆ 1 ಕಪ್ ಬಿಸಿ ಚಹಾ ಮಾಡಿಕೊಡುತ್ತಿದ್ದ. ಟಿಫನ್ ಸೆಂಟರ್ನಲ್ಲಿ ಕೆಲಸ ಜಾಸ್ತಿಯಾದಾಗ, ಸರಿತಾ, ನೀನ್ ಸ್ವಲ್ಪ ಕುಳಿತ್ಕೋ, ಉಳ್ದದ್ದು ನಾನ್ ನೋಡ್ಕೊಳ್ತಾನೆ ಎಂದು ನಗುತ್ತಾ ಹೇಳುತ್ತಿದ್ದ. ಮಳೆ ಬಂದ್ರೆ ತಾನು ಒದ್ದೆ ಆದ್ರೂ ಛತ್ರಿಯನ್ನು ಸರಿತಾಳ ಕಡೆ ಹಿಡಿಯುತ್ತಿದ್ದ. ರಾತ್ರಿ ಅಂಗಡಿ ಮುಚ್ಚಿದ ನಂತರ ಇಬ್ಬರೂ ಸೇರಿ ಲೆಕ್ಕ ನೋಡುತ್ತಿದ್ದರು. ಮನೆಗೆ ಬಂದ ಮೇಲೆ ಮೊದಲು ಲಕ್ಷ್ಮಿಗೆ ಔಷಧಿ ಕೊಟ್ಟು ಅವಳು ಊಟ ಮಾಡಿದಳಾ ಎಂದು ಕೇಳುತ್ತಿದ್ದ. ಒಂದು ದಿನವೂ ಸರಿತಾಳ ಜೊತೆ ಕೋಪದಿಂದ ಮಾತನಾಡಿರಲಿಲ್ಲ. ಒಂದು ದಿನವೂ ಅವಳ ಗೌರವಕ್ಕೆ ಧಕ್ಕೆ ಬರುವ ಮಾತು ಆಡಿರ್ಲಿಲ್ಲ. ಅವನಿಗೆ ದೊಡ್ಡ ಆಸ್ತಿ ಇರಲಿಲ್ಲ, ಆದರೆ ಅವಳ ನೆಮ್ಮದಿಯೇ ಅವನ ದೊಡ್ಡ ಸಂಪತ್ತಾಗಿತ್ತು. ಒಂದು ದಿನ ಸರಿತಾಳಿಗೆ ಮತ್ತೆ ಬ್ಯಾಂಕ್ನಿಂದ ಕೆಲಸದ ಅವಕಾಶ ಬಂತು.
ಅವಳು ಪತ್ರವನ್ನು ಓದಿ ನಿಧಾನವಾಗಿ ಮಡಚಿ ಇಟ್ಟಳು. ರಮೇಶ್ ನಗುತ್ತಾ ಕೇಳಿದ, ಏನ್ ಹೇಳಿದ್ದಾರಂತೆ? ಸರಿತಾ ನಕ್ಕಳು, ಕೆಲಸಕ್ಕೆ ಬರಬಹುದು ಅಂತ. ಹಾಗಾದ್ರೆ? ಸರಿತಾ ರಮೇಶ್ನ ಕಣ್ಣಲ್ಲಿ ನೋಡಿದಳು. ಒಂದು ಕಾಲದಲ್ಲಿ ಅದು ನನ್ನ ಕನಸಾಗಿತ್ತು, ಆದ್ರೆ ಈಗ ನಮ್ಮ ಅಮ್ಮನ ಅಡುಗೆಯನ್ನೇ ಇನ್ನೂ ದೊಡ್ಡದಾಗಿ ಬೆಳೆಸೋದು ನನ್ನ ಕನಸು. ರಮೇಶ್ ಮೌನವಾಗಿ ನಕ್ಕ. ಅಮ್ಮ ಎನ್ನುವ ಸ್ಥಾನ ಆ ರಾತ್ರಿ ಮನೆಯ ಮುಂದೆ ಮೂವರು ಕೂತಿದ್ದರು. ತಂಪಾದ ಗಾಳಿ ಬೀಸುತ್ತಿತ್ತು. ಕೂಡಲೇ ರಮೇಶ್ ಮತ್ತು ಸರಿತಾ ಎದ್ದು ಲಕ್ಷ್ಮಿಯ ಕಾಲಿಗೆ ನಮಸ್ಕರಿಸಿದ್ರು. ಲಕ್ಷ್ಮಿ ಗಾಬರಿಯಾದಳು. ಏನಪ್ಪ ಇದು? ರಮೇಶ್ ಕಣ್ಣೀರಿನ ಧ್ವನಿಯಲ್ಲಿ ಹೇಳಿದ, ನಮಗೆ ಅಮ್ಮ ಇಲ್ಲ, ಅಪ್ಪ ಇಲ್ಲ, ಆದ್ರೆ ದೇವರು ಇಬ್ಬರಿಗೂ ಒಬ್ಬ ಅಮ್ಮನನ್ನು ಕೊಟ್ಟಿದ್ದಾನೆ. ಅವಳು ನೀನು ಅಕ್ಕ. ಸರಿತಾ ಅಕ್ಕನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು, ಅಕ್ಕ, ನೀನು ನನ್ನ ಮದುವೆ ಮಾಡಲಿಲ್ಲ, ನನ್ನ ಬದುಕನ್ನೇ ಕಟ್ಟಿಕೊಟ್ಟೆ. ಲಕ್ಷ್ಮಿ ಇಬ್ಬರ ತಲೆಯ ಮೇಲೆ ಕೈ ಇಟ್ಟಳು. ಆಕಾಶದತ್ತ ನೋಡಿದಳು. ಅವಳಿಗೆ ಅನಿಸಿತ್ತು, ಎಲ್ಲೋ ಮೇಲಿಂದ ಅಪ್ಪ ಅಮ್ಮ ನಗುತ್ತಿರುವಂತೆ. ಸಂಜೆಯ ಹೊತ್ತು ಅಮ್ಮನ ಅಡುಗೆ ಮುಚ್ಚುವ ಸಮಯ. ರಮೇಶ್ ಅಂಗಡಿಯ ಬಾಗಿಲು ಮುಚ್ಚಿದ. ಸರಿತಾ ಪಾತ್ರೆಗಳನ್ನು ಜೋಡಿಸಿದಳು. ಲಕ್ಷ್ಮಿ ಲೆಕ್ಕದ ಪುಸ್ತಕ ಮುಚ್ಚಿದಳು. ರಮೇಶ್ ನಗುತ್ತಾ ಹೇಳಿದ, ಅಕ್ಕ, ಬಾ, ಇಂದು ಎಲ್ರೂ ಒಟ್ಟಿಗೆ ಊಟ ಮಾಡೋಣ. 3 ಜನ ಒಂದೇ ತಟ್ಟೆಯಲ್ಲಿ ಊಟ ಹಂಚಿಕೊಂಡು ತಿನ್ನುತ್ತಿದ್ದರು. ಗೋಡೆಯ ಮೇಲೆ ಅಪ್ಪ ಅಮ್ಮನ ಫೋಟೋ. ಆ ಫೋಟೋಗೆ ಹಾಕಿದ್ದ ಹೂವಿನ ಹಾರ ಗಾಳಿಯಲ್ಲಿ ನಿಧಾನವಾಗಿ ಅಲುಗಾಡುತ್ತಿತ್ತು. ಆ ಮನೆಯೊಳಗೆ ದುಡ್ಡು ಹೆಚ್ಚು ಇರಲಿಲ್ಲ, ಆದರೆ ಪ್ರೀತಿ, ಗೌರವ ಮತ್ತು ನೆಮ್ಮದಿ ತುಂಬಿ ತುಳುಕುತ್ತಿತ್ತು. ಇಂದಿಗೂ ಊರವರು ಕೇಳುತ್ತಾರೆ, ಲಕ್ಷ್ಮಿ, ಆ ದಿನ ಆ ನಿರ್ಧಾರ ಯಾಕೆ ತೆಗೆದುಕೊಂಡೆ? ಲಕ್ಷ್ಮಿ ನಗುತ್ತಾ ಒಂದೇ ಉತ್ತರ ಕೊಡ್ತಾಳೆ, ನಾನು ನನ್ನ ತಂಗಿಗೆ ಅರಮನೆ ಕೊಡಲಿಲ್ಲ, ಆದರೆ ಅರಮನೆಯಲ್ಲಿ ಕಣ್ಣೀರಿಡುವ ಬದುಕಿಗಿಂತ ಚಿಕ್ಕ ಮನೆಯಲ್ಲಿ ಗೌರವದಿಂದ ನಗುತ್ತಾ ಬದುಕುವ ಗಂಡನನ್ನು ಕೊಟ್ಟೆ. ಸಂಬಂಧವನ್ನು ಉಳಿಸೋದು ದುಡ್ಡಲ್ಲ, ಒಳ್ಳೆಯ ಮನಸ್ಸು. ಅಕ್ಕ ಅನ್ನೋದು ಕೇವಲ ರಕ್ತದ ಸಂಬಂಧ ಅಲ್ಲ, ತನ್ನ ಕನಸಿಗಿಂತ ಇನ್ನೊಬ್ಬರ ಬದುಕನ್ನು ದೊಡ್ಡದಾಗಿ ನೋಡುವ ಹೃದಯ.